ಮಂಡ್ಯ ಜಿಲ್ಲೆಯಲ್ಲಿ ಕಬ್ಬನ್ನು ಬಿಟ್ಟರೆ ಅತಿ ಹೆಚ್ಚು ರೈತರು ಬೆಳೀತಕ್ಕಂಥ ಬೆಳೆ ಭತ್ತ. ಈಗಾಗಲೇ ಭತ್ತ ಕಟಾವಾಗಿ ಒಂದು ತಿಂಗಳಾಗಿದೆ. ರೈತರುಗಳು ಸಾಲ ಸೋಲವನ್ನು ಮಾಡಿ ಭತ್ತವನ್ನು ಬೆಳೆದಿರ್ತಾರೆ. ಆ ಸಾಲವನ್ನು ತೀರಿಸಬೇಕಾದ್ರೆ, ಮನೆಗೆ ಕಷ್ಟ ಸುಖಕ್ಕೆ ಹಣವನ್ನು ಬಳಸಬೇಕಾದ್ರೆ ಬೆಳೆದಂಥ ಬೆಳೆಯನ್ನು ಬೇಗ ಮಾಡಬೇಕು ಅಂತೇಳಿ ರೈತರ ಆಸೆ ಇರ್ತದೆ. ಪ್ರಸ್ತುತ ಜಿಲ್ಲಾಡಳಿತ, ಕಾಂಗ್ರೆಸ್ ಸರ್ಕಾರ ಎಲ್ಲೂ ಖರೀದಿ ಕೇಂದ್ರಗಳನ್ನು ಒಂದು ತೆಗೆದಿಲ್ಲ ಇದುವರೆಗೆ. ಇವರ ಉದ್ದೇಶವಾದ ಇಷ್ಟೇ, ದಳ್ಳಾಳಿಗಳಿಗೆ ಅನುಕೂಲ ಮಾಡಲಿಕ್ಕೋಸ್ಕರವೇ ಈ ಸರ್ಕಾರ ಬಂದಂತಿದೆ ಅನ್ನುವಂಥದ್ದನ್ನು ನಾವೆಲ್ಲ ರೈತರು ಮನಗಂಡಿದ್ದೇವೆ. ಈಗಾಗಲೇ ಖರೀದಿ ಕೇಂದ್ರಗಳನ್ನು ತೆಗೆದು ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥ 2396 ರೂಪಾಯಿ ಏನು ಬೆಂಬಲ ಬೆಲೆ ಇದೆ, ಆ ರೈತರಿಗೆ ಖರೀದಿಯನ್ನು ಪ್ರಾರಂಭ ಮಾಡಬೇಕಾಗಿತ್ತು ಸರ್ಕಾರ. ಇದುವರೆಗೆ ಮಾಡಿಲ್ಲ. ಆಗ ದಲ್ಲಾಳಿಗಳ ಮಾರುಕ್ಕೆ ಹೋಗಿ ದಲ್ಲಾಳಿಗಳಿಗೆ ಒತ್ತಾಯಕ್ಕೆ ಮಣಿದು ರೈತರು ಈಗಾಗಲೇ 1800-1900ಕ್ಕೆ ಭತ್ತವನ್ನು ಮಾರಾಟವನ್ನು ಮಾಡ್ಕೊತಾ ಇದ್ದಾರೆ. ದಯಮಾಡಿ ಕೂಡಲೇ ಆಗ್ರಹ ಮಾಡ್ತಾ ಇದ್ದೇನೆ. ಈಗಾಗಲೇ ಜಿಲ್ಲಾಡಳಿತಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಈ ಕೃಷಿ ಸಚಿವರು ಮಂಡ್ಯ ಜಿಲ್ಲೆಯವರೇ ಆಗಿದ್ದರು. ನಮ್ಮ ಮಂಡ್ಯ ಜಿಲ್ಲಾ ರೈತರಿಗೆ ಇಷ್ಟೊಂದು ಅನ್ಯಾಯ ಆಗ್ತಾ ಇದೆ ಅಂದರೆ ಇನ್ನು ರಾಜ್ಯದ ರೈತರ ಪರಿಸ್ಥಿತಿ ಏನು ಅಂತೇಳಿ ನಾನು ಅವ್ರು ಕೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಕೂಡಲೇ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕಾಗುತ್ತೆ. ದಯಮಾಡಿ ರೈತರು ಬೆಳತಕ್ಕಂಥ ಬೆಳೆಗೆ ಸೂಕ್ತ ರೀತಿಯ ಬೆಂಬಲ ಬೆಲೆಗೆ ಕೊಟ್ಟು ಅವ್ರು ಖರೀದಿಯನ್ನು ಮಾಡಬೇಕು ಅಂತ ಆಗ್ರಹ ಮಾಡ್ತೇವೆ. ಇಲ್ಲ ಅಂತಂದರೆ ಎಲ್ಲ ಮೂಟೆಗಳನ್ನ ರೈತರು ತಂದು ಜಿಲ್ಲಾಡಳಿತದ ಕಚೇರಿ ಒಳಗೆ ಹಾಕಬೇಕಾಗತ್ತೆ. ಎಲ್ಲ ಕೃಷಿ ಕೇಂದ್ರಗಳನ್ನು ಬೀಗ ಹಾಕುವ ಮುಖಾಂತರ ನಾವು ಪ್ರತಿಭಟನೆ ಮಾಡಬೇಕಾಗತ್ತೆ. ಕೇವಲ ಇನ್ನು 1-2 ದಿನಗಳಲ್ಲಿ ಈ ಆಡಳಿತ ಎಚ್ಚರಿಕೆ ತಗೊಂಡು ನಮ್ಮ ಖರೀದಿಯನ್ನು ಮಾಡಬೇಕಂತೇಳಿ ಆಗ್ರಹ ಮಾಡ್ತೇನೆ. ಇದುವರೆಗೆ ನಮ್ಮ ಮಂಡ್ಯದಲ್ಲಿ ಜಿಲ್ಲಾಡಳಿತ ನಿದ್ರಾವ್ಯವಸ್ಥೆಯಲ್ಲಿದೆ. ರೈತರು ನಾವು ಬೆಳೆದಂಥ ಭತ್ತನ ಇನ್ನೂ ಕೂಡ ತೆರಿಗೆ ಕೇಂದ್ರವನ್ನು ಓಪನ್ ಮಾಡಲಿಲ್ಲ. ನಾನು ಕೇಳೋದಾದ್ರೂ ಇಷ್ಟ ಈ ರಾಜ್ಯ ಸರ್ಕಾರಕ್ಕೆ ಮತ್ತು ನಮ್ಮ ಜಿಲ್ಲಾಡಳಿತಕ್ಕೆ. ಸ್ವಾಮಿ, ಒಂದು ಉದಾಹರಣೆ ಸ್ವಾಮಿ, ನೀವು ಒಂದು ಮನೆ ಕಟ್ಟಬೇಕಾದ್ರೆ ನೀವು ಎಷ್ಟು ಮುಂಜಾಗ್ರತೆಯಾಗಿ ನೀವು ರೆಡಿ ಆಗ್ತೀರಿ. ನೀವು ಒಂದು ಮಗಳ ಮದುವೆ ಮಾಡಬೇಕಾದ್ರೆ ಎಷ್ಟು ಮುಂಜಾಗ್ರತೆಯಾಗಿ ನೀವು ಎಲ್ಲ ಕೆಲಸವನ್ನು ಮುಗಿಸ್ತೀರಿ. ರೈತರ ಕೆಲಸಕ್ಕೆ ರೆಡಿ ಭತ್ತ ಈಗಾಗಲೇ ಕಟಾವಾಗ್ತದೆ, ಭತ್ತ ಎಲ್ಲ ಫಿನಿಶ್ ಮುಗಿತಾ ಬರ್ತಾ ಇದೆ. ದಯಮಾಡಿ ಜಿಲ್ಲಾಡಳಿತ ಆಗಲಿ, ರಾಜ್ಯ ಸರ್ಕಾರ ಆಗಲಿ, ಅಥವಾ ಜಿಲ್ಲಾ ಉಸ್ತುವಾರಿ ಸಚಿವ, ಕೃಷಿ ಸಚಿವ ಸ್ವಾಮಿಗಳಿಗೆ ನಾವು ತೀವ್ರವಾಗಿ ಖಂಡಿಸ್ತೀವಿ. ನೀವು ಏನು ನಿದ್ರಾವ್ಯವಸ್ಥೆಯಲ್ಲಿದ್ದೀರಾ, ಜಿಲ್ಲಾಧಿಕಾರಿಗಳ ನಿದ್ರಾವ್ಯವಸ್ಥೆಯಲ್ಲಿದ್ದೀರಾ. ಅಕಸ್ಮಾತ್ ರೈತರು ನೋಡಿ, ಈಗ ನಮ್ಮ ಕೇಂದ್ರ ಸರ್ಕಾರ 381 ರೂಪಾಯಿನ ಬೆಂಬಲ ಬೆಲೆ ಕೊಟ್ಟದೆ. 2381 ರೂಪಾಯಿ ಭತ್ತದ ಬೆಲೆ. ಆದರೆ ದಳ್ಳಾಳಿಗಳ ಖರೀದಿ ವ್ಯಾಪಾರದಲ್ಲಿ 1950, 2000, 2050ಕ್ಕೆ ಏನು ರೈಸ್ ಮಿಲ್ಗೆ ಅವರೇ ತೂಕ ಹಾಕ್ಬಿಡ್ತಾವ್ರೆ. ನೋಡಿ, 1 ಕ್ವಿಂಟಾಲ್ಗೆ 281 ರೂಪಾಯಿ ರೈತರಿಗೆ ಲಾಸ್ ಆಗ್ತಾ ಇದೆ. ದಯಮಾಡಿ ಇದನ್ನು ಜಿಲ್ಲಾಡಳಿತ ಕಟ್ಕೊಡ್ಬೇಕು. ಕೇಂದ್ರ ಸರ್ಕಾರ ಭತ್ತಕ್ಕೆ ಮಿನಿಮಮ್ ಸಪೋರ್ಟಿಂಗ್ ಪ್ರೈಸನ್ನು, ಕನಿಷ್ಠ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿದರೂ ಕೂಡ ಜಿಲ್ಲಾಡಳಿತ ಏನು ಡಿಸೆಂಬರ್ ಮೊದಲನೇ ವಾರದಲ್ಲಿ ಖರೀದಿ ಕೇಂದ್ರವನ್ನು ತೆರಿಬೇಕಾಗಿತ್ತು. ಆದರೂ ಕೂಡ ದಲ್ಲಾಳಿಗಳೊಟ್ಟಿಗೆ ಸುಮಾರು ಒಂದು 250 ಮಿಲ್ ಮಾಲೀಕರು ಏನು ಮಂಡ್ಯ ಜಿಲ್ಲೆಯಾದ್ಯಂತ ಭತ್ತವನ್ನು ಖರೀದಿ ಮಾಡ್ತಾ ಇದ್ದಾರೆ. ಅತಿ ಕಡಿಮೆ ಬೆಲೆಗೆ ಅಂದರೆ 1700, 1800, 1900 ರೂಪಾಯಿಗೆ ಭತ್ತವನ್ನು ಖರೀದಿ ಮಾಡ್ಕೊಂಡು ಸ್ಟಾಕ್ ಮಾಡಿಕೊಂಡು ಅವರು ಕೇರಳಕ್ಕೆ ವ್ಯವಸ್ಥಿತವಾಗಿ ಇದನ್ನು ಸಾಗಣೆ ಮಾಡುವಂಥ ವ್ಯವಸ್ಥಿತ ಪಿತೂರಿ ನಡೀತಾ ಇದೆ. ಇವತ್ತು ಜಿಲ್ಲಾಡಳಿತಕ್ಕೆ ಒಂದು ಆಗ್ರಹ ಮಾಡ್ತೀವಿ, ಈ ಕೂಡಲೇ ಖರೀದಿ ಕೇಂದ್ರವನ್ನು ತೆರೀಬೇಕು. ಇಲ್ಲದೇ ಮುಂಬರುವ ದಿನದಲ್ಲಿ ಜಿಲ್ಲೆಯಾದ್ಯಂತ ಇರುವಂತಹ ರೈತ ಸಂಪರ್ಕ ಕೇಂದ್ರಕ್ಕೆ ಬೀಗ ಜಡಿಯುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕಾಗುತ್ತೆ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಮತ್ತೆ ಏನಾದ್ರು 2 ದಿವಸದಲ್ಲಿ ಖರೀದಿ ಕೇಂದ್ರವನ್ನು ತೆರೀಲಿಲ್ಲ ಅಂದರೆ ರೈತರೊಟ್ಟಿಗೆ ತಮ್ಮ ಜಾನುವಾರುಗಳು ಎತ್ತಿನ ಗಾಡಿ ಸಮೇತ ಬಂದು ಜಿಲ್ಲಾದ್ಯಂತ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ತೀವ್ರತರನಾದ ಪ್ರತಿಭಟನೆಯನ್ನು ಮಾಡಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಮತ್ತೆ ಏನು ಹಾರ್ವೆಸ್ಟಿಂಗ್ ಮುಗಿದಿದೆ. ಇವತ್ತು ಭತ್ತ ಏನು ಹುಲ್ಲೇನಿದೆ, ಒಣ ಹುಲ್ಲು, ಆ ಒಣ ಹುಲ್ಲು ಅವ್ಯವಹಿತವಾಗಿ ಕೇರಳ ಮತ್ತು ತಮಿಳುನಾಡಿಗೆ ಇಗಿಲ್ದೇ ಸಾಗಾಣಿಕೆ ಆಯ್ತಾ ಇದೆ. ಇಲ್ಲಿ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಜಾನುವಾರುಗಳಿಗೆ ಇವತ್ತು ಮೇವಿನ ಸಮಸ್ಯೆ ಆಗಿದೆ.